ರಾಜ್ಯ ಬಿಜೆಪಿಯಲ್ಲಿ ಕ್ರಾಂತಿ ಆಗುತ್ತಾ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಈಗ ಬಿಜೆಪಿಯಲ್ಲಿ ಏನಾಗ್ತಾ ಇದೆ, ಬಿಜೆಪಿಯಲ್ಲಿ ಅಕ್ಟೋಬರ್ನಲ್ಲೇ ಏನಾದರೂ ಒಂದು ದೊಡ್ಡ ಕ್ರಾಂತಿ ನಡೆಯುತ್ತಾ ಎನ್ನುವಂತಹ ಪ್ರಶ್ನೆ ಹುಟ್ಟು ಹಾಕಿರುವಂಥದ್ದು. ಯಾಕಂದ್ರೆ ಏನು ಕಾಂಗ್ರೆಸ್ನಲ್ಲಿ ಒಂದೇನು ಮಾತು ಕೇಳಿ ಬರ್ತಾ ಇದೆ, ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಒಂದು ಕ್ರಾಂತಿ ಮೂಡುತ್ತಾ ಎನ್ನುವಂತಹ ಪ್ರಶ್ನೆ. ರಾಜ್ಯ ಬಿಜೆಪಿಯಲ್ಲಿ ಏನಾದರೂ ಒಂದು ದೊಡ್ಡ ಕ್ರಾಂತಿ ಆಗುತ್ತಾ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಅಂಥದ್ದೊಂದು ಪ್ರಶ್ನೆ ಹುಟ್ಟುಕೊಂಡಿದೆ. ಬಿಜೆಪಿಯಲ್ಲಿ ಅಕ್ಟೋಬರ್ನಲ್ಲಿ ಏನಾದರೂ ಕ್ರಾಂತಿ ಆಗುವಂತಹ ಒಂದು ಸಾಧ್ಯತೆ ಅಥವಾ ಬದಲಾವಣೆ ಆಗುವಂತಹ ಒಂದು ಸಾಧ್ಯತೆ ಏನಾದರೂ ಇದೆಯಾ? ಇದೇ ಒಂದು ತಿಂಗಳಾಂತ್ಯಕ್ಕೆ ಬಿಜೆಪಿಗೆ ಹೊಸ ಒಂದು ಅಧ್ಯಕ್ಷರ ನೇಮಕ ಏನಾದರೂ ಆಗುತ್ತಾ? ಬಿಜೆಪಿ ಅಧ್ಯಕ್ಷರ ಒಂದು ಬದಲಾವಣೆಗೆ ಮುಹೂರ್ತ ಏನಾದರೂ ಫಿಕ್ಸ್ ಆಗಿದೆಯಾ? ಯೋಚನೆ ಮಾಡ್ತಾ ಇದ್ದಾರಾ ನಾಯಕರು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅಧ್ಯಕ್ಷರ ಬದಲಾವಣೆಯ ಒಂದು ಮಾತು ವಿಜಯೇಂದ್ರ ಈಗ ಅಲರ್ಟ್ ಆದಂತೆ ಕಾಣ್ತಾ ಇದೆ ಈ ಒಂದು ವಿಚಾರದಲ್ಲಿ. ಯಾಕಂದ್ರೆ ವಿಜಯೇಂದ್ರ ಬಿಜೆಪಿಯ ಒಂದು ರಾಜ್ಯಾಧ್ಯಕ್ಷ ಆದಾಗಲಿಂದಲೂ ಕೂಡ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಗೊಂದಲ ಇತ್ತು, ಅಸಮಾಧಾನ ಇತ್ತು, ಕೆಲವೊಂದು ನಾಯಕರು ಮಾತನಾಡಿದ್ರು. ಹೀಗಾಗಿ ಈ ಒಂದು ವಿಚಾರವಾಗಿ ಏನಾದರೂ ಒಂದು ದೊಡ್ಡ ಬದಲಾವಣೆ ಆಗಬಹುದಾ? ರಾಜ್ಯ ಬಿಜೆಪಿ ಒಂದು ಅಧ್ಯಕ್ಷರ ಪಟ್ಟ ಭದ್ರನ ಅಥವಾ ಭದ್ರವಾಗಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೆ. ಹೀಗಾಗಿ ವಿಜಯೇಂದ್ರ ಬದಲಾವಣೆ ಆಗ್ತಾರೋ ಅಥವಾ ಮುಂದುವರಿತಾರೋ, ಏನಾಗಬಹುದು, ಬೇರೆ ಯಾರಾದರೂ ಬರ್ತಾರೋ ಅಂತ ಗೊತ್ತಿಲ್ಲ. ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ಆಗಿಯೇ ಉಳಿದುಕೊಂಡಿರುವಂಥದ್ದು ಈ ಒಂದು ವಿಚಾರದಲ್ಲಿ. ಈಗಾಗಲೇ ಪ್ರಧಾನಿ ಮೋದಿಯನ್ನು ಭೇಟಿ ಮಾಡಿರುವಂತಹ BSY ಯಡಿಯೂರಪ್ಪ ಅವರು ಏನು ಚರ್ಚೆ ಮಾಡಿದ್ದಾರೆ ಅಥವಾ ಮಗನ ಬಗ್ಗೆ ಏನಾದರೂ ಮಾತನಾಡಿದ್ದಾರಾ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ವಿಜಯೇಂದ್ರ ಅವರನ್ನು ಮುಂದುವರಿಸುವಂಥ ಹೈಕಮಾಂಡ್ಗೆ ಏನಾದರೂ ಒತ್ತಡವನ್ನು ಹಾಕಿದ್ದಾರಾ, ನನ್ನ ಮಗನೇ ಇರಲಿ. ಯಾಕಂದರೆ ವಿಜಯೇಂದ್ರ ಅವರನ್ನು ಯಶಸ್ವಿಯಾಗಿ ಬಿಜೆಪಿ ಒಂದು ರಾಜ್ಯಾಧ್ಯಕ್ಷ ಮಾಡುವಂತಹ ಒಂದು ಏನೊಂದು ಕೆಲಸದಲ್ಲಿ ಯಡಿಯೂರಪ್ಪ ಅವರ ಒಂದು ಪಾತ್ರ ಮುಖ್ಯವಾಗಿತ್ತು. ಅವರ ಒಂದು ಮಾತಿನಿಂದಲೇ ಅಥವಾ ಅವರ ಮಾತಿಗೆ ಬೆಲೆ ಕೊಟ್ಟೆ ಬಿಜೆಪಿ ಇವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತು ಎನ್ನುವಂತಹ ಒಂದು ಮಾತು ಕೂಡ ಕೇಳಿ ಬಂದಿತ್ತು. ಕುಟುಂಬ ರಾಜಕಾರಣಕ್ಕೆ ಬೆಲೆ ಕೊಡ್ತಾ ಇದ್ದಾರೆ, ಅವರ ಒಂದು ಕುಟುಂಬದವರೇ ಬರಬೇಕು ಅಂತಹ ಪಟ್ಟು ಹಿಡಿದಿದ್ರು BSY, ಅದಕ್ಕೋಸ್ಕರ ಅವರನ್ನೇ ಮಾಡಲಾಗಿದೆ ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ಹೀಗಾಗಿ ಮತ್ತೆ ಹೈಕಮಾಂಡ್ ಮುಂದೆ ಹೋಗಿ ಏನು ಯಡಿಯೂರಪ್ಪ ಅವರು ನಿಂತ್ಕೊಂಡಿದ್ದಾರೆ, ಇದೇ ವಿಚಾರವಾಗಿ ಏನಾದರೂ ನಿಂತ್ಕೊಂಡ್ರಾ, ಮಾತನಾಡಿದ್ರಾ, ಮಗನನ್ನೇ ಮುಂದುವರಿಸಿ ಅಂತ ಏನಾದರೂ ಕೇಳಿಕೊಂಡ್ರಾ ಎನ್ನುವಂತಹ ಒಂದು ಚರ್ಚೆ ಆಗ್ತಾ ಇದೆ. ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿರುವಂತಹ BSY ಯಡಿಯೂರಪ್ಪ ಅವರು ವಿಜಯೇಂದ್ರ ಅವರನ್ನೇ ಮುಂದಿನ ಒಂದು ಅವಧಿಗೂ ಕೂಡ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳ್ಕೊಂಡ್ರಾ ಅಂತ ರಾಜ್ಯ ಬಿಜೆಪಿಯಲ್ಲಿ ಗರಿಗೆದರಿದೆ ಈ ಒಂದು ಚಟುವಟಿಕೆಗಳು ಏನಾಗಬಹುದು ಅಂತ. ರಾಜ್ಯ ಬಿಜೆಪಿಯಲ್ಲಿ ಏನಾದರೂ ಒಂದು ಕ್ರಾಂತಿ ಆಗುತ್ತಾ, ಬದಲಾವಣೆ ಆಗುತ್ತಾ? ಸಸ್ಪೆನ್ಸ್ ಅಂತ ಇತ್ತು, ಅಕ್ಟೋಬರ್ ಸಸ್ಪೆನ್ಸ್ ಅಂತ ಹೇಳ್ತಾ ಇದ್ರು, ಅಲ್ಲಿ ಅಕ್ಟೋಬರ್ ಕ್ರಾಂತಿ, ಇಲ್ಲಿ ಅಕ್ಟೋಬರ್ ಸಸ್ಪೆನ್ಸ್ ಅಂತ ಹೇಳ್ತಾ ಇದ್ರು ಬಿಜೆಪಿಯಲ್ಲಿ. ಹೀಗಾಗಿ ಈ ಒಂದು ವಿಚಾರವಾಗಿ ಹಾಗಾದ್ರೆ ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗುತ್ತಾ? ವಿಜಯೇಂದ್ರನನ್ನು ಕೆಳಗಿಳಿಸಿ ಬೇರೊಬ್ಬರನ್ನ ತರಲಾಗುತ್ತಾ ಅವರ ಒಂದು ಸ್ಥಾನದಲ್ಲಿ? ಅಧ್ಯಕ್ಷರ ಬದಲಾವಣೆ ಮಾತು ಏನಿದೆ ಆ ಒಂದು ವಿಚಾರ ಪದೇ ಪದೇ ಕೇಳಿ ಬರ್ತಾ ಇರೋದಕ್ಕೆ ಎಲ್ಲೋ ಒಂದು ಕಡೆ ವಿಜಯೇಂದ್ರ ಕೂಡ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರಾ, ಅಲರ್ಟ್ ಆಗಿದ್ದಾರಾ, ನನ್ನ ಮೇಲೆ ಈ ರೀತಿಯಾಗಿ ಪದೇ ಪದೇ ಕೆಳಗಿಳಿಸಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ನಾನು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು, ಆಕ್ಟಿವ್ ಆಗಿರಬೇಕು, ಬಿಜೆಪಿಗೆ ನನ್ನ ಅವಶ್ಯಕತೆ ಇದೆ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ಯೋಚನೆ ಮಾಡ್ತಾ ಇದ್ದಾರಾ ಅಂತ ಗೊತ್ತಿಲ್ಲ. ಹೀಗಾಗಿ ವಿಜಯೇಂದ್ರ ಅವರನ್ನು ಉಳಿಸಿಕೊಳ್ಳುತ್ತಾರಾ ಅಥವಾ ಅವರನ್ನು ಕೆಳಗಿಳಿಸಿ ಬೇರೆಯವರನ್ನು ಹಾಗೆ ನೀವೇ ಅಧ್ಯಕ್ಷ ಅಂತ ಹೇಳುತ್ತಾ ಹೈಕಮಾಂಡ್ ಅಂತ ನೋಡಬೇಕು. ಆದರೆ ಸದ್ಯ ಈಗ ಯಡಿಯೂರಪ್ಪ ಅವರು ಹೈಕಮಾಂಡ್ ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡಿ ಏನೋ ಒಂದು ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಅಂತ ಇದೆ. ಅದರಲ್ಲಿ ವಿಜಯೇಂದ್ರ ಅವರ ಒಂದು ವಿಚಾರ ಪ್ರಮುಖವಾದದ್ದು ಇರಬಹುದಾ ಎನ್ನುವಂತಹ ಮಾತು ಕೇಳಿ ಬರ್ತಾ ಇರುವಂಥದ್ದು. ಒಂದು ವೇಳೆ ಆ ವಿಚಾರ ಏನಾದರೂ ಇದ್ದರೆ ಖಂಡಿತವಾಗಿಯೂ ಕೂಡ ಅವರು ತಮ್ಮ ಮಗನನ್ನೇ ಮುಂದುವರಿಸಿ ಅಂತ ಕೇಳಿಕೊಂಡಿರ್ತಾರೆ, ಅದರಲ್ಲಿ ಯಾವುದೇ ಒಂದು ಅನುಮಾನವಿಲ್ಲ ಅಂತ ಅವರಲ್ಲಿರುವಂತಹ ನಾಯಕರೇ ಮಾತನಾಡ್ತಾ ಇರುವಂಥದ್ದು. ಅಧ್ಯಕ್ಷರ ಒಂದು ಬದಲಾವಣೆ ಮಾತಿನ ಒಂದು ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳಿದೆ. ಬಿಜೆಪಿಯಲ್ಲಿ ಏನಾದರೂ ಒಂದು ದೊಡ್ಡ ಮಟ್ಟದ ಒಂದು ಬದಲಾವಣೆ ಏನಾದರೂ ಆಗುತ್ತಾ, ಏನು ಎತ್ತ ಅಂತ ಎಲ್ಲ ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರ ಈಗ ಮತ್ತಷ್ಟು ಕುತೂಹಲವನ್ನು ಹೆಚ್ಚಿಸ್ತಾ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.